ನೀವು ಒಬ್ಬ ಇಂಡಸ್ಟ್ರಿ ಅವರು ಎಲ್ಲ ಕುಟುಂಬದವರೇ, ಸೊ ಮಾತಾಡಲೇಬೋದು. ರಾಜೇಶ್ ಅವರು ಮಾತಾಡ್ಬೋದು, ನಮ್ಮ ರವೀಕ್ಷ ಅವರು ಮಾತಾಡ್ಬೋದು. ಕ್ರಿಂಜ್ ಪ್ರಮೋಷನ್ಸ್ ವರ್ಕ್ ಆಗುತ್ತಾ? ಗಿಮಿಕ್ ಪ್ರಮೋಷನ್ಗಳು ವರ್ಕ್ ಆಗುತ್ತಾ ಇಂಡಸ್ಟ್ರಿಯಲ್ಲಿ? ಇಲ್ಲ, ಖಂಡಿತ ಆಗಲ್ಲ. ಸೊ ಗಿಮಿಕ್ ಯಾವಾಗ ನಾವು ಮಾಡ್ತೀವಿ ಅಂತಂದರೆ ನಮ್ಮ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಅಂತ ಇದ್ದಾಗ, ನಮ್ಮ ಪ್ರಾಡಕ್ಟನ್ನು ಸರಿಯಾಗಿ ರೀಚ್ ಮಾಡಿಸದೇ ಇದ್ದಾಗ, ನಮ್ಮ ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಗೊತ್ತಿಲ್ಲದೆ ಇದ್ದಾಗ ಕ್ರಿಂಜ್ ಪ್ರಮೋಷನ್ಸ್ನ ಮಾಡಿಸ್ತಾರೆ. ಆಮೇಲೆ ಅದಕ್ಕಂತಲೇ ಒಂದು ತಂಡ ಉಟ್ಕೊಂಡಿರ್ತೀವಿ. ವಿ ಆರ್ ಅವೈಲೇಬಲ್ ಫಾರ್ ಕ್ರಿಂಜ್ ಪ್ರಮೋಷನ್ಸ್ ಆನ್ ಫ್ರೈಡೇಸ್. ಕ್ರಿಂಜ್ ಗ್ರೂಪ್ ಆಫ್ ಕಂಪನಿ, ಸೊ ಸಪ್ರಿ ಗ್ರೂಪ್ ಆಫ್ ಕಂಪನಿ. ಹೌದು. ಸೊ ಈ ಥರದ್ದೆಲ್ಲ ಆಮೇಲೆ ಅದೆಲ್ಲ ಏನಾಗ್ತದೆ ಈಗ ನೋಡಿ, ಎಲ್ಲ ಬೇರೆ ಬೇರೆ ಎಲ್ಲ ವಿಭಾಗಗಳಲ್ಲೂ ಇವಾಗ ಇದು ಒಂದು ಸಿನಿಮಾ ಅಂತ ತಗೊಂಡಾಗ ಈ ಥರ, ಈಗ ಬೇರೆ ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲೂ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ನಾವು ಅದನ್ನು ಹೈಲೈಟ್ ಮಾಡಬೇಕಾ ಬೇಡವಾ ಅನ್ನೋದು ನಮಗೆ ಬಿಟ್ಟಿರೋದು. ಅಂದರೆ ಈಗ ಮಾಧ್ಯಮನೂ ಅಷ್ಟೇ, ಅದನ್ನು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದೇ ಒಂದು ರೀತಿಯಾದಂಥ ಮೀಡಿಯಮ್ ಕೂಡ ಅದನ್ನು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಇಗ್ನೋರ್ ಮಾಡಿ ಬಿಸಾಕಿದ್ರೆ ಅಂಥವ್ರು ಮತ್ತೆ ಹುಟ್ಕೊಳ್ಳೋದೇ ಇಲ್ಲ. ಸೊ ಅವ್ರು ಕ್ರಿಂಜ್ ಪ್ರಮೋಷನ್ ಮಾಡಿ ಹಿಂಗೆ ತಿರುಗುವಷ್ಟರಲ್ಲೇ ಒಂದು 50 ಯೂಟ್ಯೂಬಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಅದನ್ನು ಕೂಡ ನಾವು ಜವಾಬ್ದಾರಿ ಅದು ಅವನಿಗೆ ಪ್ರಮೋಷನ್ ಮಾಡಿದವನಿಗೆ ಪ್ರಮೋಷನ್. ಅಂದರೆ ಈಗ ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ, ನಿಮ್ಮ ನಟರ ಮೇಲೆ ನಂಬಿಕೆ ಇದೆ. ಸೊ ಇದು ಎಲ್ಲ ಸಿನಿಮಾ ಮೇಕರ್ಸು ಇದನ್ನ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಪ್ರಾಡಕ್ಟನ್ನು ನಾಳೆ ನಾವು ರಿಲೀಸ್ ಮಾಡಬೇಕು ಅಂತಾನೆ ನಾವು ಸಿನಿಮಾ ರೆಡಿ ಮಾಡೋದು. ಸೊ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತಂದರೆ ರಿಲೀಸ್ ದಿನವನ್ನು ನಾವು ಸಿನಿಮಾ ಶೂಟಿಂಗ್ ದಿನವೇ ಅನುಭವಿಸ್ಬೇಕು. ರಿಲೀಸ್ ದಿನ ನಾವು ಏನು ಪ್ಲ್ಯಾನ್ ಮಾಡಬೇಕು, ರಿಲೀಸ್ ದಿನ ಸಿನಿಮಾ ಜನಕ್ಕೆ ತಲುಪಬೇಕು ಅಂದರೆ ಶೂಟಿಂಗ್ ದಿನದಿಂದ ನಾವು ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು, ಒಂದೊಂದು ಅನೌನ್ಸ್ಮೆಂಟು ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು, ನಮ್ಮಿಂದ ಹೊರಹೋಗೋ ಕಂಟೆಂಟ್ಗಳು ಕೂಡ ಯಾವ ಥರ ನಾವು ಸ್ಟ್ರಾಟಜೈಸ್ ಮಾಡಿ ಮಾರ್ಕೆಟಿಂಗ್ ಮಾಡಿ. ಯಾಕೆಂದರೆ ಸಿನಿಮಾ ನಿರ್ದೇಶಕ ಇವತ್ತಿಗೆ ಒಬ್ಬ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗಿರಲೇಬೇಕು. ಅವ್ನು ಸುಮ್ಮನೆ ಬಂದು ನಾನು ಸಿನಿಮಾ ಮಾಡ್ತೀನಿ ಜನ ನೋಡ್ತಾರೆ ಅಂತಂದರೆ ಖಂಡಿತ ಆಗಲ್ಲ. ಸೊ ಹಾಗಾಗಿ ಅವನ ಸಿನಿಮಾದ ಸೆಲ್ಲಿಂಗ್ ಪಾಯಿಂಟ್ಗಳು ಅವನಿಗೆ ಗೊತ್ತಿರುತ್ತೆ. ಸೊ ಅದನ್ನು ಅವನ ತಂಡಕ್ಕೆ ತಲುಪಿಸ್ಬೇಕಾಗುತ್ತೆ. ತಂಡ ಕೂಡ ಅವನ ಜೊತೆ ನಿಂತು ನೀಟಾಗಿ ಪಬ್ಲಿಸಿಟಿ ಆ್ಯಂಡ್ ಪ್ರಮೋಷನ್ ವಿಷಯದಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಎಲ್ಲ ಯೋಚನೆ ಮಾಡಿ ಮುಂದೋಗಬೇಕಾಗುತ್ತೆ. ಸೊ ಹಾಗಾಗಿ ಕ್ರಿಂಜ್ ಪ್ರಮೋಷನ್ಸ್ ಅನ್ನೋದು ತುಂಬ ಮಾರಕ. ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡ್ರೆ ಇಲ್ಲ, ಅದೇನು ಸೀರಿಯಸ್ ಇಲ್ಲ, ಅದನ್ನ ಅಲ್ಲಲ್ಲೇ ಇಗ್ನೋರ್ ಮಾಡುವ. ಆಮೇಲೆ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವ್ನು ಯಾರೋ ಏನೋ ಮಾಡ್ಕೊಂಡ್ರು ಅಂದ್ಕೊಳ್ಳಿ, ನಾವು ಮಾತಾಡಿದ್ರೇ ಅಲ್ವಾ ಅವ್ರು ಮತ್ತೆ ಬರೋದು. ನಾವು ಮಾತಾಡಲೇಬಾರ್ದು, ಅದನ್ನು ನಾವು ಪಬ್ಲಿಷೇ ಮಾಡಬಾರ್ದು. ನಾವು ಅದನ್ನು ಅಲ್ಲಿಗಲ್ಲೇ ಬಿಡಬೇಕು. ಕನ್ಸಿಡರ್ಡ್ ದಿಸ್ ಆ್ಯಸ್ ಎ ಸರಿ, ಅದನ್ನು ಆ ಥರ ಕನ್ಸಿಡರ್ ಮಾಡಲೇಬಾರ್ದು. ಸೊ ಆ ಥರ ಇದ್ದಾಗ ಮಾತ್ರ